ಹಲೋ ಅಲ್ಲ ಹಣ ನಾವು ಕಣ ಯಾರು ನಾವು ಮದ್ದೂರವರು ಓ ಹೇಳಿ ಅಕ್ಕ ಫ್ರೀ ಆಗಿದ್ದೀರಣ ಕಣ್ ಹೇಳಿ ಹೊಲ್ತಾಗ ಬಂದಿದೆ ಕಣ ಫ್ರೀ ಆಗಿವ್ರಿ ಕತೆ ಹೇಳಿ ಅದು ಅಣ್ಣ ಅದು ಹುಡುಗಿ ಮನೆಯವ್ರಿಗೆಣ ಹೇಳ್ಬಿಡಿ ಒಪ್ಕೊಂಡಿದಾರಂತೆ ಅಂತವ ಹೇಳ್ಬಿಡಿ ಅಣ್ಣ ಏನಕ್ಕ ಹಿಂಗಂತ ಇದ್ದೀರಿ ಅವತ್ತು ನೋಡಿದ್ರೆ ನಮ್ಗೆ ಹುಡುಗಿ ಇಷ್ಟ ಇಲ್ಲ ಏನೋ ಹುಡುಗಿ ಸರಿ ಇಲ್ಲ ಅಂತ ಯಾರೋ ಹೇಳೋರು ನಮಗೆ ಬೇಡ ಅಂತ ಹೇಳ್ಬಿಟ್ಟು ಈಗ ಹಿಂಗಂತ ಇದ್ದೀರ ನೀವು ಅಯ್ಯೋ ನಾನಣ್ಣ ಯಾರು ಅಂದ್ರು ಅಂದ್ಬಿಟ್ಟೆ ನೀವು ಅಂದಿದ್ದು ನಿಜವೇ ನಾನು ಬೇಡ ಅಂತಾನೆ ತೀರ್ಮಾನ ಮಾಡ್ಕೊಂಡಿದ್ದೆ ನನ್ನ ಮಗ ಅದು ಬಿಟ್ರೆ ಇನ್ಯಾರಿಗೂ ಆಯ್ಕಿಲ್ಲ ಅಂತ ಕುಂತವನೆ ಅದಕ್ಕೆ ಇನ್ಯಾಕೆ ಈಗ ಅವ್ರಿಷ್ಟು ಪ್ರಕಾರ ಮಾಡಿಬಿಟ್ರು ಸರಿ ಅಲ್ವಾ ನಾಳೆ ದಿವಸಕ್ಕೆ ಅಂತಿರ್ಗ ಮಾಡಿದೆ ಇಂತಿರ್ಗ ಮಾಡಿದೆ ಅಂತ ಅದು ಯಾಕೆ ಅನ್ಸ್ಕೋಬೇಕು ಅವ್ರು ಹಣೆ ಬರ ಇದ್ದಾಗ ಅನ್ಬೋಸ್ಲಿ ಅಂದ್ಬಿಟ್ಟು ಒಪ್ಕೊಂಡಿವೇನ ಹೋಗಿ ಅವ್ರಿಗೆ ನನ್ನಿ ಒಪ್ಕೊಂಡಿದಾರಂತೆ ಅಂತವ ಅಲ್ಲ ಕಣಕ ನೀವೇ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ಅವ್ರು ಬಡವರು ಅಲ್ವಾ ಅದಕ್ಕೆ ನೀವು ಒಂದಂಗೆಲ್ಲ ಉಣ್ಸ್ಕೊಂಡು ಆಡ್ದಂಗೆಲ್ಲ ಆಡಿಸ್ಕೊಂಡು ನೀವು ಆಡ್ಕೊತೀವಿ ಅಂದಂಗೆ ಮಾಡೋದು ನೀವು ಬೇಡ ಅಂದಾಗ ಸುಮ್ಮನೆ ಆಗೋದು ಇದಲ್ವಾ ಬಡವ್ರಲ್ವಕ್ಕ ಅವರು ನೀವೇನು ಮಾಡಿದ್ರು ಅವರು ಸುಮ್ಮನೆ ಆಗ್ಬಿಡ್ಬೇಕು ಅಲ್ವಾ ಅದೇ ಕಣ ಹಿಂಗಂತ ಅಂದಿರಿ ನೀವು ಹಂಗಾರೆ ನಿಮ್ಮ ಹುಡುಗಿ ಸರಿ ಇಲ್ಲ ಅಂತ ಫೋನ್ ಬಂದ್ರು ನಾನು ಸುಮ್ಮನೆ ಬಿಡ್ಬೇಕಾಗಿತ್ತಾ ಈಗ ನೀವೇ ನಿಮ್ಮ ಮಗಳು ಮದುವೆ ಮಾಡ್ತೀರಿ ಅಂದ್ಕೊಳ್ಳಿ ಹುಡುಗ ಸರಿ ಇಲ್ಲ ಅಂತ ಯಾರೋ ಫೋನ್ ಮಾಡಿ ಹೇಳ್ತಾರೆ ಆದ್ರೂ ಸಿಕ್ಕಿಲ್ಲ ಅಂದ್ಬಿಟ್ಟು ಮಾಡ್ಕೊಬಿಟ್ಟಿರೋಣ ಇದೇ ಕಡೆ ಹಿಂಗೆ ಮಾತಾಡಿರಿ ನೀವು ಏನಕ್ಕ ಮಾತಾಡೋರು ಏನು ಮಾತಾಡೋರು ಎಂತೆ ಮಕ್ಕಳನ್ನ ತೋರಾಕ್ಬೇಕು ಬಿಡಬೇಕು ಅನ್ನೋದು ನಮಗೂ ಗೊತ್ತು ಕಣಕ ದೇವು ಚಿಂದಂತ ಮಕ್ಕಳು ಗೊತ್ತಾ ಅವರು ಬಡವರೇ ಇರ್ಬೋದು ಹಂಗೆ ಅಂದ್ಕೊಂಡು ಮಾನ ಮರ್ಯಾದೆ ಕಳ್ಕೊಂಡು ಇಲ್ಲಿ ತನಕ ಬಾಳಟ ಮಾಡಿಲ್ಲ ಕಣ್ರಕ್ಕ ಏನಕ್ಕ ಹಂಗೆ ಮಾತಾಡೋದು ನೀವು ಏನಂಗೆ ಮಾತಾಡೋದು ನೀವು ಕಂಡವ್ರ ಮಕ್ಳ ಮೇಲೆ ಇಲ್ದೋದೇನ ಹೇಳ್ಬಿಟ್ರೆ ದೇವ್ರು ಒಳ್ಳೇದು ಕೊಟ್ಬಿಟ್ಟನಕ್ಕ ಒಳ್ಳೇದು ಕೊಟ್ಟನ ಯಾವುದೇ ಕಾರಣಕ್ಕೂ ಒಳ್ಳೇದು ಕೊಡೋಕ್ಕಿಲ್ಲ ತಿಳ್ಕೊಬಿಡಿ ಪಾಪ ಬಡವರೇ ಇರ್ಬೋದು ಅವ್ರ ಮಾನ ಮರ್ಯಾದೆಗೆ ಹಂಚ್ಕೊಂಬಾಳ ಜನಗಳು ಕಣ ನಮಗೆ ಫೋನ್ ಬಂದಿದ್ದು ಜೀಟನಿಯ ಸರಿಯಾ ಈಗ ನಮ್ಮ ಹುಡುಗ ಒಪ್ಕೊಂಡವ್ರಿ ಈಗ ಮಾಡ್ಸಿಯೋ ಇಲ್ವೋ ಅಷ್ಟೇ ಹೇಳೋಣ ನೀನು ಸುಮ್ಮನೆ ಜಾಸ್ತಿ ಮಾತು ಈಗ ನಮಗೆ ಒಂದು ಕೆಟ್ಟು ಅಂತ ಕಂಡು ಬಂದ ಮೇಲೆ ನಾವು ಅದನ್ನ ಕೇಳೋದು ತಪ್ಪಾಗೋದೇ ಈಗ ಅವ್ರಿಗೆ ಏನಾರು ಫೋನ್ ಬರಲಿ ಏನಾರೇ ಆಗಲಿ ನಾವು ಕೇಳಬೇಡ್ದಾಗಿತ್ತು ಕೇಳಿರೋದೇ ಮಹಾ ದೊಡ್ಡ ತಪ್ಪಾಗೋಗದೆ ಆಯ್ತು ಅಣ್ಣ ನಮ್ಮ ಮಕ್ಕಳು ಸರಿ ಬುದ್ಧಿ ಕಲ್ಸಿದ್ರೆ ನಾವ್ಯಾಕೆ ಇನ್ನೊಬ್ರು ಕೆಲವೊಂದು ಮಾತು ಕೇಳಬೇಕಾಗಿತ್ತು ಅದೆಂಗಾರೆ ಅಲ್ಲಿ ಅಣ್ಣ ಆಯ್ತು ಅಣ್ಣ ಅದೇನು ಮಾಡ್ಕೊತೀವಿ ಮಾಮೂಲಿ ವಾಲೆ ತಾಳಿ ತತ್ತೀವಿ ಮದುವೆ ಮಾಡ್ಕೊತೀವಿ ಒಂಚೂರು ಹೋಗಿ ಅವ್ರಿಗೆ ಅಂತ ಹೇಳ್ಬಿಡೋಣ ನೀನು ಅದ್ರೊಳಗೆ ಆಯ್ತೀನಿ ಇಲ್ದ್ರ ಮದುವೆನೇ ಬೇಡ ಅಂತ ಕೊಟ್ಟವ್ರಿ ಇಲ್ಲ ಬಿಡಕ್ಕ ಈಗ ಅವತ್ತೇ ಹೇಳಾಗದೆ ಇನ್ನೊಂದ್ಸತಿ ಅವ್ರಾಗ ಅವ್ರು ಬಂದು ಕೇಳಿದ್ರು ನಾವು ಮಾಡಕ್ಕಿಲ್ಲ ಅಂತ ಅವತ್ತೇ ಹೆಂಗೆ ಅಂದವ್ರೆ ಇವಾಗ ಸುಮ್ಮನೆ ಹೋಗಿ ಕೇಳ್ಬಿಟ್ಟು ಅದ್ಯಾಕೆ ನಾನೊಂದು ಅನ್ಸ್ಕೊಳ್ಳನೆ ಪಾಪ ಕಾಲೇಜ್ಗೆ ಹೋಗ್ತಿದ್ದು ಮಕ್ಕಳನ್ನ ಓದ್ತಿದ್ದು ಮಕ್ಕಳನ್ನ ಈಗ ಕಾಲೇಜ್ ಬಿಡ್ಸ್ಬಿಟ್ಟು ನಿಮ್ಮಿಂದವೆ ಮನೆ ಇಡ್ಸ್ಕೊಂಡು ಕೂತವ್ರೆ ಇವತ್ತು ನಾನು ಅವತ್ತಿನ ಮನೆ ತಕ್ಕ ಹೋಗಿಲ್ಲ ನನಗೆ ಬೇಜಾರಾಗ್ಬಿಡ್ತು ಹಿಂಗಾಯ್ತಲ್ಲ ಅಂದ್ಬಿಟ್ಟು ಈಗ ನಾನು ಹೋಗಿ ತಿರ್ಗಾ ಇದನ್ನೆಲ್ಲ ಹೇಳೋಕ್ಕಾಯ್ಕಿಲ್ಲ ಒಂದ್ಸತಿ ಯಾರು ಹೊಡೆದೋದ್ಮೇಲೆ ಅದನ್ನ ಯಾವುದೇ ಕಾರಣಕ್ಕೂ ಮತ್ತೆ ಸರಿ ಮಾಡೋಕ್ಕಾಯ್ಕಿಲ್ಲ ಬಿಡಕ್ಕ ಬೇರೆ ಕಡೆ ಎಲ್ಲರೂ ನೋಡ್ಕೊಳ್ಳಿ ನಾನು ಹೋಗಿ ಹೇಳಕ್ಕೂ ಆಯ್ಕಿಲ್ಲ ಕಣ ಅಲ್ಲ ಕಣ ಅದೇ ಕಣಂಗಂದಿಯೇ ಓ ಸರಿ ಬಿಡೋಣ ನೀನುವೆ ಈಗ ತಪ್ಪಾಗಿ ಹೋಗೋದೆ ನಮ್ಮದು ಈಗ ಸರಿ ಇಲ್ಲ ಅಂದ್ರೂ ನಾವು ಸುಮ್ಮನೆ ಇದ್ಬಿಟ್ಟಿದ್ರೆ ಅದು ಸರಿಯಾಗಿರೋದು ಈಗ ಅದನ್ನ ನಿಲ್ವಲ್ಲ ನಾವು ಭಾಳ ಕೆಟ್ಟ ಜನಗಳಾಗೋಗಿವಿ ಅಲ್ವಣ ಏನಣ್ಣ ಇದು ಲೆಕ್ಕಾಚಾರ ಇಲ್ದಂಗೆ ಹಿಂಗೆ ನಮ್ಗೆ ಅನುಮಾನ ಬತ್ತು ಕೇಳ್ದು ಅಪ್ಪ ಈಗ ಆಯ್ತು ಮಾಡ್ಕೊತೀವಿ ಪರವಾಗಿಲ್ಲ ಅಂತ ಅಂತೇಲ್ವ ನಾವು ಕೇಳಕ್ಕ ಹೇಳ್ತೀನಿ ಕೇಳು ಅನುಕಂಪದಿಂದ ಮಾಡ್ಕೊಬಿಡ್ತೀವಿ ನಾಳೆ ದಿವಸಕ್ಕೆ ವೇಣುಗೋಣ ಅಂತಾರ ಮಾತ್ಕೊಳ್ಬರ್ತವೆ ನಿನ್ನ ಬಾಯಿಂದ ಏನಾರು ಅನ್ನೋದು ಆಡೋದು ಹಂಗೆ ಮಾಡಿದಾಗ ವೆಣ್ಣು ಮನ್ಸು ಕೆಡ್ಸ್ಕೊಳ್ಳ ಸಂಸಾರ ಸರಿ ಅದದ ಬೇಡವ ಬೇಡ ಈಗ ನೀವು ಹೆಂಗೋ ಅವತ್ತೆ ಕಿತ್ತಾಕಿ ಅಂತ ಅಂದಮೇಲೆ ನಾನು ಹೋಗಿ ಹೇಳ್ದೆ ಈಗ ಮುಗಿದೋಗಿರೋ ಕತೆ ಬೇಡವ ಇನ್ನು ತಿರ್ಗಾ ಶುರು ಮಾಡೋದು ಬೇಡಕ್ಕ ನನ್ನ ಮಾತ ಕೇಳಿ ನಿಮ್ಮ ಹುಡುಗಂಗೂ ಎಲ್ಲರೂ ಒಂದು ಎಣ್ಣೆ ಇರ್ತದೆ ಆ ಹೆಣ್ಗೂ ಎಲ್ಲರೂ ಒಂದು ಗಂಡಿದ್ದೇ ಇರ್ತದೆ ಬಿಡಕ್ಕ ಸುಮ್ಮನೆ ನಾವು ಆ ವಿಷಯ ತಗೊಂಡೋಗಿ ಅಲ್ಲಿ ಹೇಳೋದು ತಿರ್ಗಾ ಅವರು ಇವಣ್ಣಿಗೆ ಏನು ಮಾಡಕ್ಕೆ ಕಲ್ಸಿಲ್ವ ಅಂತ ನಾನಿಲ್ಲಿ ಅಗುರ ಆಗ್ಬೇಕಾಯ್ತದೆ ಅವ್ರು ಮುಂದ್ಗಡೆ ಕನಕ ನೀನೇನೇ ಹೇಳ್ತಾ ಇದ್ದಿ ನಾವಿಲ್ಲಿ ಅಗುರ ಆಗ್ಬೇಕಾಯ್ತದೆ ಅವೆಲ್ಲ ಬೇಡಕ್ಕ ಒಳ್ಳೆ ಮಕ್ಳು ಒಳ್ಳೇದು ಎಲ್ಲರೂ ತೋರಾಕ್ತೀನಿ ನಾನೇ ನಿಂತು ಮಾಡ್ತೀನಿ ಯಾಕೆಂದರೆ ಆ ಮಕ್ಳ ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ ನನಗೆ ಸರಿಯಾ ಅವೆಷ್ಟು ಒಳ್ಳೆ ಮಕ್ಕಳು ಏನು ಎಂತು ಅನ್ನೋದು ನನಗೆ ಗೊತ್ತದೆ ಬಿಡಕ್ಕ ನಾವು ಮಾಡಿಸ್ತೀನಿ ನಾವು ವೈಕ್ಳಿಗೆ ಮದುವೆಯ ನೀನು ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ ಅದೇ ನೋಡೋಗಿ ಹಂಗಲ್ಲ ಕಣ ಇದೇನಣ್ಣ ಹಿಂಗಂತ ಇದ್ದೀರಿ ಈಗ ನಮ್ಮ ಇದ ನೋಡಿದ್ರೆ ಅದ್ರಲ್ಲ ಆಯ್ತೀನಿ ಇಲ್ದ್ರ ಆಯ್ಕಿಲ್ಲ ಅಂತ ಅಂದಂತೆ ಇವು ಬೇರೆ ಫೋನಲ್ಲಿ ಜಾಸ್ತಿ ಮಾತಾಡ್ಕೊಬಿಟ್ಟು ಇವನು ಹಚ್ಕೊಂಡು ಕೂತಾನೆ ಅವಳನ್ನ ಅದ್ರಲ್ಲ ಆಯ್ತೀನಿ ಇಲ್ದ್ರ ಮದುವೆ ಬೇಡ ಅಂತ ಕುಂತಾನಲ್ಲ ಈಗ ನನ್ನ ಮಗನ ಜೀವನ ಹಾಳಾಗ್ಲಡ ಹೆಂಗಣ ನೀನು ನಂಬರ್ ಇಸ್ಕೊಟ್ಟೆ ನನ್ನ ಮಗನಿಗೆ ನಾನು ಕೇಳ್ದಂಗೆ ನನಗೆ ಹೇಳಿದಾನ ಒಂದು ಮಾತ ನೀನು ನಿನ್ನ ಮಗ ನಿಂಗೆ ಹುಡುಗಿ ನಂಬರ್ ಕೇಳ್ತಾವನೆ ಕೊಡೋಣ ಬೇಡವಾ ಅಥವಾ ನಾನು ಒಂದು ಮಾತು ಕೇಳ್ದೆ ನೀನು ಅದು ಹೆಂಗಣ ಇಸ್ಕೊಟ್ಟೆ ನೀನು ಈಗ ಅವತ್ತಿನ ಮಾತಾಡ್ಕೊಂಡು ಇವರು ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗದಷ್ಟು ಹಚ್ಕೊಂಡು ಕೂತವ್ರೆ ಹಾಂ ಅಕ್ಕ ನಾನು ಎಲ್ಲಕ್ಕೂ ನಿಮ್ಗೆ ಕೇಳೋಂಥದ್ದು ಇತ್ತೀಚಿಲ್ಲ
ಏನೋ ಗಂಡು ಏನು ಮಾತಾಡ್ಕೊಳ್ಳಿ ಅಂತ ನಿನ್ನ ಮಗನೇ 16 ಸತಿ ಫೋನ್ ಮಾಡಿ ಹೋದ್ರ ಅಂಕಲ್ ಇಸ್ಕೊಡಿ ಅಂಕಲ್ ನಂಬರ್ ಅಂತ ಅಂದಿದ್ದು ಹೊರ್ತು ಆ ಬೆಣ್ಣೇನು ಕೇಳ್ತಿತ್ತಿಲ್ಲ ನಿಮ್ಮ ನಂಬರ ಆಯ್ತಾ. ನಿನ್ನ ಮಗನೇ ಇಸ್ಕೊಂಡಿದ್ದು ಕೊಟ್ಟೆ, ಹುಡುಗಿ ನಂಬರ್ ಕೇಳ್ದ ಕೊಟ್ಟೆ. ಏನೀಗ ಏನು ಮಾಡ್ಬೇಕಕ್ಕ? ನಿನ್ನೆ ಕೇಳಬೇಕು ನಾವು. ನಾಳೆ ದಿವ್ಸಕ್ಕೆ ಅವ್ರು ಸಂಸಾರ ಮಾಡೋಕ್ಕೂ ನಿನ್ನೆ ಕೇಳ್ಬೇಕಕ್ಕ. ಏನಾಗ ಮಾತಾಡಿ ನೀನು? ಅಲ್ಲ ಬಿಗಿಡ್ ಮಾತಾಡೋಣ. ನೀನೇ ಸರಿ ಎಲ್ಲ ಮಾತ್ಕೊಳ್ತೀರಾನು? ಓ ಚೆನ್ನಾಗಂತ ಇದ್ದೀವಿ ಬಿಡೋಣ ನೀನುವೆ. ಅಲ್ಲ ಕಣ ಏನು ಹಿಂಗೆ ಮಾತಾಡಿ ನೀನು? ಪರವಾಗಿಲ್ಲ ಬಿಡು, ಬಿಡ ಚೆನ್ನಾಗಂತ ಇದೆಯೇ. ಇರೋದೇ ಹೇಳ್ತಾನೆ ಕಣಕ್ಕೆ, ಇಲ್ದವ್ರು ಹೇಳ್ತದ ನಾನು ಇರೋದನ್ನೇ ಹೇಳ್ತಾ ಇರೋದು. ಓ ಮತ್ತೆ ಇನ್ನೇನಕ್ಕ ಫೋನ್ ನಂಬರ್ ಹೆಂಗೆ ಕೊಟ್ಟೆ ಅಂದ್ರೆ ನೀನು? ನಿಮ್ಮ ಸವಾಸಗಳೇ ಸಾಕನವ. ನಾನಂತೂ ಹೋಗಿ ಹೇಳಕ್ಕಿಲ್ಲ. ನಾನು ಇದಕ್ಕೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ಆಮೇಲೆ ನನ್ನ ಹೆಡ್ತಿ ಗೊತ್ತಾರ ಅವಳು ಬಿಟ್ಟಾಳ ನನ್ನ. ನಿನಗೆ ಹಾಕ್ಬೇಕು ಈ ಕೆಲಸ ಅಂತವ. ಬೇಡ ಬೇಡ ಬೇಡ, ಸರಿಲ್ಲ ಅನ್ನ ಸರಿಲ್ಲ. ಈಗ ನೀವು ಸರಿಲ್ಲ ಹುಡುಗಿ ಅಂದ್ರಿ ಅದಕ್ಕೆ ಬಿಟ್ಟಾಕಿವಿ. ಇನ್ನು ನಾವು ಅದಕ್ಕೆಲ್ಲ ತಲೆ ಬಿಡಕ್ಕೆ ಆಯ್ಕಿಲ್ಲಕ್ಕ. ಅಲ್ಲ ಕಣ ಹಿಂಗೆ ಮಾತಾಡಿದ್ರೆ ಹೆಂಗಣ ನೀನು? ಸರಿ ಬಿಡೋಣ, ಒಳ್ಳೆ ಚೆನ್ನಾಗಿ ಮಾತಾಡ್ತೀವಿ. ತೋರಾಕ್ಬಿಟ್ಟು ಹಿಂಗ ನಡ್ಡಿರೋ ಕೈ ಬಿಡೋದು ನೀವು. ತೋರಾಕ್ತಾಗ ನ್ಯಾಯ ಮದುವೆ ಮಾಡ್ಕೋಬೇಕಾಗಿತ್ತು ಕನಕ. ಅದು ಬಿಟ್ಟು ಬೆಣ್ಣದ ಮೇಲೆ ಇಲ್ದೋದೆಲ್ಲ ಒರೆಸ್ತಲ್ಲ ನೀನು ದೂರ. ಈಗ ನಿಮ್ಮ ಮಕ್ಳ ಮೇಲೆ ಹಂಗೆ ಯಾರು ಒರೆಸಿದ್ರೆ ಗೊತ್ತಾಗತ್ತೆ ನಿಮಗೆ ಸಂಕಟ ಎಷ್ಟು ಅಂತ. ಅವತ್ತಿಂದ ನಾವು ಅಕ್ಕ ಎಷ್ಟು ಬೇಜಾರು ಮಾಡ್ಕೊಳ್ಳೋದು ಗೊತ್ತಾ? ಈಗ ಇಲ್ಲಿಗೆ ಹೋಯ್ತು ಅಂದ್ರೆ ಹುಲಿಗೆ ಹೋಯ್ತು ಅನ್ಕೋತಾರೆ ಜನಗಳೇ. ಯಾವ ಥರದಲ್ಲಿ ಮಾತಾಡ್ತಾರೆ ಗೊತ್ತಾ? ಆ ಹುಡುಗಿರ ಬಗ್ಗೆ ಅವ್ರ ಅಪ್ಪ ಕಾಲೇಜ್ ಬಿಡ್ತಾನೆ. ನಿಮ್ಮಿಂದ ಮಕ್ಳು ಭವಿಷ್ಯ ಹಾಳಾಗದೆ. ಅದನ್ನ ಯಾರಿಗೆ ಹೇಳ್ಬೇಕಾಕ? ಇವತ್ತೇ ಇನ್ನೂ ಮದುವೆನೇ ಆಗಿಲ್ಲ, ಇಷ್ಟೆಲ್ಲ ರಗಳೆ ಮಾಡೋರು ನೀವು. ನಾಳೆ ದಿವ್ಸಕ್ಕೆ ಮದುವೆ ಆದ್ಮೇಲೆ ವೈಕಳಿಗೆ ಅವೇನಿಗೆ ಕಿರ್ಕುಳ ಕೊಡೋಕ್ಕಿಲ್ಲ ಅಂತ ಏನು ಗ್ಯಾರಂಟಿ? ಅವೆಲ್ಲ ಬೇಡವೇ ಬೇಡ ಅಂತಲೇ ನಾನು ತೀರ್ಮಾನ ಮಾಡ್ಕೊಂಡಿರೋದು. ನಾನಂತೂ ಹೋಗಿ ಹೇಳಕ್ಕಿಲ್ಲ ಕನಕ. ಬಿಡೋಣ ಆಯಿತು, ಹೇಳ್ದ ಸಿಕ್ಕಿಲ್ಲ ಬಿಡೋಣ. ಅಯ್ಯೋ ಅದೇನೋ ಅನ್ಸಿದ್ರು ಅಂತಂಗೆ ಆಯಿತು ಕತೆ. ಅವ್ರು ಏನಾರೇ ಆಗಿರಲಿ ಏನಾರೇ ಬಿಟ್ಟಿರಲಿ ನಾವು ಒಟ್ಟಿಗೆ ತೆಪ್ಕಿರ್ಬೇಕಾಗಿತ್ತು ನಾನು. ಎಂತ ತಪ್ಪು ಮಾಡ್ಬಿಟ್ಟೆ ನೋಡಿ ನಾನು. ಮತ್ತೆ ಏನು ಕೇಳಬೇಡ್ದಾಗಿತ್ತು ನಾನು. ಕೇಳಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಯಪ್ಪ ದೇವರೇ ಭಗವಂತ, ಅದು ಏನು ಜನಗಳು. ಈಗ ತಪ್ಪು ಅಂತ ಕಣ್ಣು ಮೇಲುವೆ ನಾವು ಕುಣ್ಕ ಮದುವೆ ಮಾಡ್ಕೋಬೇಕಾಗಿತ್ತಣ್ಣ. ಹಿಂಗಂತಲ್ಲ ನಿಮ್ಮ ಹುಡುಗಿ ಅಂತ ಕೇಳ್ದು. ಈಗ ಕೇಳ್ದಾನೆ ಮಾಡ್ಕೊಬಿಟ್ಟು ನಾಳೆ ದಿವಸಕ್ಕೆ ನಾವು ಅನ್ಭವಿಸ್ಬೇಕಾಗಿತ್ತ. ಸರಿ ಬಿಡೋಣ ಆಯಿತು. ನೀವು ಚೆನ್ನಾಗಂತ ಇದ್ದೀರಿ ಕಣ. ನೋಡಕ್ಕ, ಒಂದು ಸತಿ ಮುನ್ಸನ್ಗೆ ಅನುಮಾನ ಅನ್ನೋದು ಒಕ್ಕೋದ್ಮೇಲೆ ಅದು ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ, ಲೆಕ್ಕವೇ ಇಲ್ಲ. ಸರಿಯಾಕ ತಲೆ ಗೆಡ್ಸ್ಕೊಬೇಡ. ನಿನ್ನ ಮಗನಿಗೂ ಎಲ್ಲರೂ ಒಂದು ಹುಡುಗಿ ಇರ್ತದೆ, ಈ ಹುಡುಗಿಗೂ ಎಲ್ಲರೂ ಒಂದು ಹುಡುಗ ಇದ್ದೇ ಇರ್ತದೆ. ಅವ್ರ ಮದುವೆ ಅವ್ರು ಆಯ್ತಾರೆ. ನೀನು ತಲೆಗೆಡ್ಸ್ಕೊಬೇಡ. ನಾನು ತೋರಾಕೂ ಇಲ್ಲ, ನೀವು ಬಂದು ನೋಡುವಿಲ್ಲ. ಎಲ್ಲನೂ ಮರ್ತು ಬಿಡಿ ಇಷ್ಟೇ. ನಾನು ಇನ್ನು ಯಾವ ಮಕ ಹೊತ್ಕೊಂಡು ಕೇಳಕ್ಕೆ ಹೋಗೋಣ. ಅದೇ ಬರ್ಬೇಕಾಗಿದೆ ಒಯ್ಯಿನ ಕೈಲಿ ಹೋಗಿ. ಏನೋ ನಿನ್ನ ದೊಡ್ಡ ಮನ್ಸು ಅನ್ಕೊಂಡಿದ್ದೆ. ನೀನೇ ನಿಂಗೆ 3rd ಕ್ಲಾಸ್ನ ಗಾಡಿ ಏನೇನು ಅಂತ ನನಗೆ ಉಗಿತಾನೆ ಮೇಲೆ ಕ್ಯಾಕರ್ಸ್ ಮಕ್ಕೆ ಗೊತ್ತಾ? ಹೆಂಗೆ ಉಗಿತಾನೆ ಅಂದ್ಬಿಟ್ಟು ಅವೆಲ್ಲ ಉಗಿಸ್ಕೊಬರಕ್ಕೆ ನಾನು ರೆಡಿ ಇಲ್ಲ ಕನಕ. ನಾನು ನೀವೇನಾರು ಅಂದ್ಕೊಳ್ಳಿ. ಅಲ್ಲ ನಾವೇನೋ ಒಂದು ಕಲ್ಯಾಣ ಮಾಡಿ ಪುಣ್ಯ ಕಟ್ಕೊಳ್ಳೋದ ಅಂತ ನಾವು ಇದು ಮಾಡ್ತಾರೋ ಹೊರ್ತು ನಮಗೇನು ಹುಚ್ಚಕ್ಕ. ನಮಗೆ ಕೆಲಸ ಬಿಟ್ಕೊಂಡು ನಾವು ಓಡಾಡ್ಕೊಂಡು ಮಾಡಬೇಕು ಅನ್ನೋದೇನಿದ್ದಕ್ಕ. ಏನೋ ಒಂದು ಒಳ್ಳೇದಾಗಲಿ ಅಂತಲ್ವ ನಾವು ಮಾಡ್ತಾ ಇರೋದು. ಅದನ್ನ ಅರ್ಥ ಮಾಡ್ಕೊಳ್ದಾನೆ ನೀವು ಹಿಂಗೆಲ್ಲ ಮಾತಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಕಿಲ್ಲ. ಬುಡಕ ಇವೆಲ್ಲ ಸರಿ ಬರೋಕ್ಕಿಲ್ಲ. ಇವತ್ತೆಷ್ಟು ಮಾತ್ಕೊಳು ಬಂದ್ಮೇಲೆ ನಾಳೆ ದಿವಸಕ್ಕೆ ಇನ್ನೂ ಬತ್ತ ಮಾತ್ಕೊಳು ಬುಡಿ ಬೇಡಕನ. ಸರಿ ಬಿಡೋಣ ಆಯಿತು. ಬೇಡ ಸರಿ ಬಿಡಕ್ಕ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.